ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಸೆಕೆಂಡ್ PU ಇಂಗ್ಲೀಷ್ನ 5th ಚಾಪ್ಟರ್ ಅ ಸನ್ನಿ ಮಾರ್ನಿಂಗ್ ಈ ಚಾಪ್ಟರ್ನ 4 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ಕೇವಲ ಒಂದೇ ಒಂದು ಕ್ವಶನನ್ನು ಮಾತ್ರ ಚರ್ಚೆ ಮಾಡ್ತೀನಿ. ಈ ಕ್ವಶನ್ನ ಆನ್ಸರ್ನ ಎಲ್ಲ ಪ್ರಶ್ನೆಗಳಿಗೆ ಬರೆದರೆ ಸಾಕು, ಇದೇ ಆನ್ಸರ್ ಆಗುತ್ತೆ. ಬನ್ನಿ ನೋಡೋಣ. ಒಂಥರ ಈ ಪಾಠ ಸಮ್ಮರಿ. ಓಕೆ, ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸಲ ಚಾನಲ್ ವಿಸಿಟ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ. ಕ್ವಶನ್ಗಳನ್ನ ನೋಡೋಣ. ಡಾನ್ ಗೊನ್ಜಾಲೋ ಆ್ಯಂಡ್ ಡಾನಾ ಲೌರಾ outfit each other in varying stories about their own deaths. Elaborate. Or between Laura and Gonzalo, whose narrative of their own death did you like the most and why? Do you agree that the play A Sunny Morning deals with the human weakness for lying? Elucidate with suitable examples. Laura and Gonzalo recognize each other but conceal their own identity. How does A Sunny Morning present this? Or A Sunny Morning revolves around concealing one's own identity. Discuss. Or what were the imaginary stories narrated by Don Gonzalo and Donna Laura about their past in a play A Sunny Morning? ನೋಡಿ, ಇದು 2025 ಆ್ಯನ್ಯುವಲ್ ಎಕ್ಸಾಮ್ ಸಹ ಬಂದಿದೆ. ಇವೆಲ್ಲ ಕ್ವಶನ್ಗಳು ಬಂದರೆ ಸಾಕು, ಈ ಆನ್ಸರ್ ಬರೆದ್ಬಿಡೋದು. ನಿಮಗೆ 4 ಅಂಕ ಕೊಡ್ತಾರೆ, ಒಂಥರ ಈ ಸಮ್ಮರಿ ಇದ್ದಾಗೆ. ಆದರೂ ಈ ಕ್ವಶನ್ ಬರಲೇ ಇಲ್ಲ ಅಂದ್ರೂ ಸಹ ಈ ಆನ್ಸರ್ ಬರೆದ್ರೆ ಅಟ್ಲೀಸ್ಟ್ 4 ಅಂಕಕ್ಕೆ ಅಟ್ಲೀಸ್ಟ್ 3 ಅಂಕ ಆದರೂ ಕೊಡ್ತಾರೆ. ಡೋಂಟ್ ವರಿ. ಇದು ತುಂಬ ಲೆಂದಿ ಚಾಪ್ಟರ್, ನಾಟಕ ಥರ ಇದೆ. ಒಂದು ಪ್ಲೇ ಇದು ಚಾಪ್ಟರ್ ಅಲ್ಲ, ಪ್ಲೇ. ಸೊ ಈ ಸಮ್ಮರಿನ ಬೈಪಾಟ್ ಮಾಡ್ಕೊಂಬಿಡಿ. ನೋಡಿ, ಇದು ಆನ್ಸರ್. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ಅಥವಾ ಯಾವುದೇ ಚಾಪ್ಟರ್ನ ಆನ್ಸರ್ ಬೇಕಾದರೆ ಕಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಹಾಗೆ ನಿಮ್ಮ ಟೆಸ್ಟ್ ಪೇಪರ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಒಂದ್ಸಲ ಚಾನಲ್ ವಿಸಿಟ್ ಮಾಡಿ ವಿಡಿಯೋಗಳನ್ನು ನೋಡಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.